ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸೆಮಿ ಬ್ರೈಡಲ್ ಡಿಸೈನ್ ಹಾಕೋದೇಕೆ ಅಂತ ನೋಡೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕ್ಕೊಂಬಿಡ್ಬೋದು. ಹಾಗೆ ನೋಡಿ, ಹರಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಈಗ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿ, ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ನೋಡಿ, ಮತ್ತೆ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ, ತುಂಬ ಎಳಿಬೇಡಿ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಸಾರಿ 4 ಚೈನ್ಸನ್ನು ಹಾಕ್ಕೊಂಡಾದಮೇಲೆ ನೋಡಿ, ದಾರನ ಸ್ವಲ್ಪ ಮೇಲ್ ಮಾಡಿಬಿಟ್ಟು ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡನ್ನು ಹಾಕ್ಕೋಬೋದು. ಇಲ್ಲಿ ಈ ರೀತಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ಈಗ 5 ಚೈನ್ಸನ್ನು ಹಾಕ್ಕೊಳ್ಳೋಣ. 3 4 5 ಚೈನನ್ನು ಹಾಕ್ಕೊಂಡು ಸೀರೆನ ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ಕೋಬೇಕು. ನೋಡಿ, ಜಸ್ಟ್ ಈ ರೀತಿ ತಿರುಗಿಸ್ಕೊಂಡಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಇದೆ ನೋಡಿ, ಇಲ್ಲಿ ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಮುಂದೆ ತಿರುಗಿಸ್ಕೊಳ್ಳೋಣ. ನೋಡಿ, ಈ ರೀತಿ ಮುಂದೆ ತಿರುಗಿಸ್ಕೊಂಡಾದಮೇಲೆ ಈಗ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 ಈ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಈಗ ನೋಡಿ, ಒಂದು ವೀಟ್ ಬೀಡನ್ನು ಹಾಕ್ಕೋಬೇಕು. ನೀಡಲ್ಗೆ ಹಾಕ್ಕೊಳ್ಳೋಣ, ದಾರಕ್ಕೆ ಹಾಕ್ಕೊಳ್ಳೋ ಹಾಗಿಲ್ಲ. ಫಸ್ಟ್ ನಾವು ಈ ರೀತಿಯಾಗಿ ಕ್ರೋಶ ಏನಿದೆ ಅಲ್ವಾ, ಅದರೊಳಗಡೆ ಈ ರೀತಿಯಾಗಿ ಒಂದು ಗೋಧಿ ಬೀಡನ್ನು ಹಾಕ್ಕೊಂಡು ಹಾಕ್ಕೊಂಡಾದಮೇಲೆ ನೋಡಿ, ಈ ರೀತಿ ಇಟ್ಕೊಂಡು ಈ 5 ಚೈನ್ಸ್ ಏನಿದೆ ಅಲ್ವಾ, ಅದರೊಳಗಡೆ ಹೋಗಿ ಈ ರೀತಿ ದಾರನ ಎಳ್ಕೊಂಡು ಬರಬೇಕು. ಇವಾಗ ಈ ಕ್ರೋಶ ಮೇಲೆ ಏನು ದಾರ ಇದೆ ಅಲ್ವಾ, ಅದನ್ನು ಬೀಡ್ ಒಳಗಡೆ ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡಾದಮೇಲೆ ಈ 2 ದಾರನೂ ಒಂದು ಮಾಡ್ಕೊಳ್ಳೋಣ. ಈ ರೀತಿ 2 ದಾರನೂ ಒಂದು ಮಾಡಿಕೊಂಡ್ರೆ ಅದಾದಮೇಲೆ ಈಗ 3 ಚೈನ್ಸನ್ನು ಹಾಕ್ಕೋಬೇಕು. ನೋಡಿ, 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಅಲ್ಲಿ. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಇವಾಗ ಮತ್ತೆ 4 ಚೈನ್ಸನ್ನು ಹಾಕ್ಕೊಂಡು ಈ 5 ಚೈನ್ ಕೆಳಗಡೆ ಬೀಡ್ ಮೇಲೆ ಏನಿರುತ್ತಲ್ವ ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ಡಿಸೈನು. ಒಂದು ಪೆಟಲ್ ಶೇಪಲ್ಲಿ ಬರುತ್ತೆ ಈ ರೀತಿಯಾಗಿ. ಅದಾದಮೇಲೆ ಈಗ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 ನೋಡಿ, 4 ಚೈನನ್ನು ಹಾಕ್ಕೊಂಡು ಈಗ ಕ್ರೋಶಗೆನೆ ಒಂದು ವೀಟ್ ಬೀಡನ್ನು ಹಾಕ್ಕೋಬೇಕು. ಈ ರೀತಿ ವೀಟ್ ಬೀಡನ್ನು ಹಾಕ್ಕೊಂಡು ಬೀಡನ್ನಾಗಿ ಸಪೋರ್ಟಾಗಿ ಇಟ್ಕೊಂಡು ನೋಡಿ, ಈ 5 ಚೈನ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬರಬೇಕು. ಈ ದಾರನ ಬೀಡ್ ಒಳಗಡೆಗೆ ಎಳ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಎಳ್ಕೊಂಡ್ರೆ ಈ 2 ದಾರನೂ ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ ಆಗುತ್ತೆ. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ಡಿಸೈನ್ ಇಷ್ಟೇ, ಇನ್ನೂ ಒಂದು ಬೀಡ್ ಬರುತ್ತೆ. ಟೋಟಲಲ್ಲಿ ನಮಗಿಲ್ಲಿ 3 ವೀಟ್ ಬೀಡನ್ನು ಯೂಸ್ ಮಾಡ್ಕೊತೀವಿ ಒಂದು ಫ್ಲವರ್ಗೆ. ನೋಡಿ, ಈಗ ಮತ್ತೆ 4 ಚೈನ್ಸನ್ನು ಹಾಕ್ಕೊಂಡು ಈ 5 ಚೈನ್ ಗ್ಯಾಪಿಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆಯಿಂದ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಳೋದಕ್ಕೋಸ್ಕರ ಫಸ್ಟ್ ನಾವು 4 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 4 ಚೈನನ್ನು ಹಾಕ್ಕೊಂಡು ಮತ್ತೆ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಬೀಡನ್ನು ಹಾಕ್ಕೊಂಡು ಈ 5 ಚೈನ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಬೀಡ್ ಒಳಗಡೆ ದಾರನ ಎಳ್ಕೊಂಡು ಈ 2 ದಾರನ ಒಂದು ಮಾಡ್ಕೋಬೇಕು.
ನೋಡಿ 2 ದಾರ ಇದಲ್ವ, ಅದನ್ನು ಈ ರೀತಿಯಾಗಿ ಒಂದು ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ 3 ಚೈನನ್ನು ಹಾಕ್ಕೊಂಡು ಪಿಕೌಟನ್ನು ಮಾಡ್ಕೋಬೇಕು. ನೋಡಿ ಇದ್ರ ಒಳಗಡೆ ಪಕ್ಕದಲ್ಲಿ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಅದ್ರ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ 4 ಚೈನ್ಸನ್ನು ಹಾಕ್ಕೋಬೇಕು. ನೀವೇನಾದರೂ ವೀಟ್ ಬೀಡು ಸ್ವಲ್ಪ ದೊಡ್ಡದು ತೊಗೊಂಡ್ರೆ ಅದಕ್ಕೆ ತಕ್ಕಂತೆ ನೀವು ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಈಗ ನೋಡಿ 5 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ, ಒಂದು ಚಿಕ್ಕದಾಗಿರೋಂಥ ಫ್ಲವರ್ ಬರುತ್ತೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ಸಿಂಗಲ್ ಕ್ರೋಶದ ಬ್ಯಾಕ್ ಸೈಡಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಬಟ್ಟೆ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ಸನ್ನು ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯಲ್ಲಿ ಮಾತ್ರ ನಾವು 2 ಸರಿ 4 ಚೈನ್ಸನ್ನು ಹಾಕ್ಕೋಬೇಕು. ಇಲ್ಲಿ ಮಿಡಲಲ್ಲಿ ಏನು ಹಾಕ್ಕೊತೀವಲ್ವ ಆವಾಗ 3 ಟೈಮ್ಸ್ ನಾವು 4 ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಈಗ 3ನೇ ಸರಿ 4 ಚೈನನ್ನು ಹಾಕ್ಕೊಂಡು ಒಂದು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಏನು ಫ್ಲವರ್ನ ನಾವು ಹಾಕ್ಕೊಂಡ್ವಲ್ವ ಅದೇ ರೀತಿ ಹಾಕ್ಕೋಬೇಕಾಗುತ್ತೆ. 3 ಟೈಮ್ಸ್ 4 ಚೈನ್ಸ್ ಆದಮೇಲೆ ಈಗ ದಾರನ ಸ್ವಲ್ಪ ಮೇಲ್ ಮಾಡಿ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 5 ಈ 5 ಚೈನನ್ನು ಹಾಕ್ಕೊಂಡು ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ ಸಿಂಗಲ್ ಕ್ರೋಶೆ ಇದೆಲ್ಲ ಬೀಡ್ ಪಕ್ಕದಲ್ಲಿ ಅದೇ ಸಿಂಗಲ್ ಕ್ರೋಶದ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಮುಂದಕ್ಕೆ ತಿರುಗಿಸ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 ಈ ರೀತಿ 4 ಚೈನನ್ನು ಹಾಕ್ಕೊಂಡು ನೋಡಿ ಬೀಡಿಗೆನೇ ಈಗ ವೀಟ್ ಬೀಡನ್ನು ಹಾಕ್ಕೊಳ್ಳೋಣ ನೀಡಲ್ಗೆ. ಈ ರೀತಿ ಬೆರಳಲ್ಲಿ ಸಪೋರ್ಟಾಗಿ ಇಟ್ಕೊಂಡು ಈ 5 ಚೈನ್ ಒಳಗಡೆ ಹೋಗಬೇಕು. ನೋಡಿ ಈ ರೀತಿ ಇಟ್ಕೊಂಡು ಈ 5 ಚೈನ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದರೆ ಇಲ್ಲೇನು ದಾರ ಇರುತ್ತಲ್ವ ಆ ದಾರನ ಬೀಡ್ ಒಳಗಡೆಗೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಮತ್ತೆ ಆ ಎರಡನ್ನು ಒಂದು ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ 3 ಚೈನ್ಸನ್ನು ಹಾಕ್ಕೋಬೇಕು. ಬೀಡ್ ಪಕ್ಕದಲ್ಲಿರೋ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೋಬೇಕು. ಡಿಸೈನ್ ಅದೇ ರೀತಿಯಾಗಿ ಒಂದೊಂದು ಫ್ಲವರಲ್ಲಿ 3 ಪೆಟಲ್ಸ್ ಬರೋ ರೀತಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಡಿಸೈನ್ ತುಂಬ ಈಸಿಯಾಗಿ ಹಾಕ್ಕೋಬೋದು. ಒಂದು ಬ್ರೈಡಲ್ ಡಿಸೈನಲ್ಲಿ ಸೆಮಿ ಬ್ರೈಡಲ್ ಡಿಸೈನ್ ರೀತಿಯಲ್ಲಿ ಕಾಣಿಸುತ್ತೆ. ಬೀಡು ಜಾಸ್ತಿಯಾಗಿ ಇಷ್ಟಪಡೋರಿಗೆ ಈ ರೀತಿ ಡಿಸೈನ ನಾವು ತೋರಿಸ್ಬೋದು. ನೋಡಿ ಅದೇ ರೀತಿ ನಾನು ಇನ್ನು 2 ಬೀಡನ್ನು ಹಾಕ್ಕೊಂಡು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಡಿಸೈನು. ಕುಚ್ಚನ್ನು ಸಹ ನಾನು ಒಂದು ಸ್ವಲ್ಪ ಬ್ರೈಡಲ್ ಡಿಸೈನ್ ರೀತಿಯಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡಿ ಫಸ್ಟ್ ಮತ್ತು ಲಾಸ್ಟಲ್ಲಿ 2 ಸರಿ 4 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಮಿಡಲಲ್ಲಿ ಮಾತ್ರ ಈ ರೀತಿಯಾಗಿ ಬರುತ್ತೆ. ನೋಡಿ ಕುಚ್ಚನ್ನು ನಾನು ಒಂದು ಬೀಡನ್ನು ಇಟ್ಬಿಟ್ಟು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಆವಾಗ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೆಮಿ ಬ್ರೈಡಲ್ ಡಿಸೈನ್ ರೀತಿಯಲ್ಲಿ ಕಾಣಿಸುತ್ತೆ. ಬೇಕು ಅಂದರೆ ನೀವು ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಬೇಬಿ ಕುಚ್ಚನ್ನು ಸಹ ಬೇಕು ಅಂದರೂ ಕಟ್ಕೋಬೋದು. ಬೇಬಿ ಕುಚ್ಚು ಕಟ್ಕೊಂಡ್ರೆ ಒಂದು ಸ್ವಲ್ಪ ಡಿಸೈನು ನಾರ್ಮಲ್ ಡಿಸೈನ್ ರೀತಿಯಲ್ಲಿ ಕಾಣಿಸುತ್ತೆ. ಈ ರೀತಿ ಬೀಡನ್ನು ಇಟ್ಬಿಟ್ಟು ಕುಚ್ಚನ್ನು ಕಟ್ಕೊಳೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಿಸುತ್ತೆ. ಕಡಿಮೆ ಟೈಮಲ್ಲಿ ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡ್ಬೋದು. ಈ ಡಿಸೈನ್ಗೆ ನಾವು ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡ್ರೆ ನಾವು ಈ ಡಿಸೈನ್ಗೆ ನಾವು ಒಂದು 450ಇಂದ 500ವರೆಗೂ ಚಾರ್ಜಸ್ ಮಾಡ್ಕೋಬೋದು. ನಾರ್ಮಲ್ ಬೇಬಿ ಕುಚ್ಚನ್ನು ಕಟ್ಕೊಂಡ್ರೆ ಅದಕ್ಕೆ ನೀವು ಒಂದು 350ಇಂದ 400ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.